ಆಡುವಂತಹ ಏನು ಕ್ರೀಡಾಪಟುಗಳಿದ್ದಾರೆ ಅವರಿಗೆ ಒಂದು ಅವಕಾಶವನ್ನು ಈ ಒಂದು ಮೈದಾನದಲ್ಲಿ ಅಸ್ಲಾಂರವರು ಕಲ್ಪಿಸಿಕೊಟ್ಟಿದ್ದಾರೆ. 26 ವರ್ಷದಿಂದ ನಿರಂತರವಾಗಿ ಈ ಒಂದು ಕ್ರೀಡಾಕೂಟ ನಡೀತಾ ಇದೆ. ನಮ್ಮ ಹೃದಯ ಭಾಗದಲ್ಲಿರತಕ್ಕಂತಹ ಈ ಒಂದು ಮೈದಾನದ ಒಂದು ಅಭಿವೃದ್ಧಿಗೋಸ್ಕರ ಈಗಾಗಲೇ ನಮ್ಮ ಮಾಜಿ ಮೇಯರ್ ಆಗಿರತಕ್ಕಂತಹ ದಿವಾಕರ್ ಅವರು ಮೇಯರ್ ಆಗಿದ್ದಂಥ ಸಂದರ್ಭದಲ್ಲಿ ಈ ಒಂದು ಸ್ಮಾರ್ಟ್ ಸಿಟಿಯ ಮುಖಾಂತರ ಈ ಒಂದು ಗ್ರೌಂಡಿನ ಅಭಿವೃದ್ಧಿಗೋಸ್ಕರ ಅನುದಾನವನ್ನು ಮೀಸಲಾಗಿಡುವುದರ ಮುಖಾಂತರ ಅದು ತಕ್ಷಣ ಆ ಕಾಮಗಾರಿಯನ್ನು ಅನುಷ್ಠಾನಗೊಳಿಸುವಂತಹ ಕೆಲಸವು ಕೂಡ ಸ್ಮಾರ್ಟ್ ಸಿಟಿಯ ಮುಖಾಂತರ ನಡೀಲಿಕ್ಕಿದೆ. ಆ ಮೂಲಕ ಈ ಒಂದು ಮೈದಾನವನ್ನು ಬಹಳ ಒಂದು ವ್ಯವಸ್ಥಿತವಾದಂಥ ಸುಸಜ್ಜಿತವಾಗಿರತಕ್ಕಂತಹ ಬಹಳ ಒಂದು ಸುಂದರವಾಗಿರತಕ್ಕಂತಹ ಒಂದು ಮೈದಾನವನ್ನಾಗಿ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಮಂಗಳೂರು ಮಹಾನಗರ ಪಾಲಿಕೆ ಅದರ ಜೊತೆಗೆ ಕೈಜೋಡಿಸ್ತಾ ಇದೆ. ನಮಗೆ ಪ್ರತಿಪಕ್ಷದ ಸದಸ್ಯರು ಕೂಡ ಎಲ್ಲರೂ ಕೂಡ ಈ ಒಂದು ಮೈದಾನದ ಅಭಿವೃದ್ಧಿಯನ್ನು ಮಾಡುವಂತಹ ನಿಟ್ಟಿನಲ್ಲಿ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಫುಟ್ಬಾಲ್ ಉಳಿಬೇಕಾದರೆ ವಿಶೇಷವಾಗಿ ಅಸ್ಲಾಂನವರ ಒಂದು ನಿರಂತರವಾದಂತಹ ಒಂದು ಸೇವೆ ಅಂತ ಹೇಳ್ಬೋದು. ಅಂದರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಜಾತಿ ಮತ ಧರ್ಮ ಭೇದವನ್ನು ಬಿಟ್ಟು ಎಲ್ಲ ಮಕ್ಕಳು ತಮ್ಮ ಮಕ್ಕಳು ಎಂಬಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆಯಲ್ಲಿ ಭಾಳಷ್ಟು ಮಕ್ಕಳಿಗೆ ಅದು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳಾಗಿ ಬೆಳೆಸುವಂತಹ ಒಂದು ಉತ್ತಮವಾದಂತಹ ಕಾರ್ಯವನ್ನು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಫುಟ್ಬಾಲ್ ಅಸೋಸಿಯೇಷನ್ ಮಾಡ್ತಾ ಇದೆ. ವಿಶೇಷವಾಗಿ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಮಂಗಳೂರು ಮಹಾನಗರ ಪಾಲಿಕೆಯ ಮುಖಾಂತರ ಇವರು ಮಾಡುವಂತಹ ಒಂದು ಈ ಕ್ರೀಡಾಕೂಟಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ಧನವನ್ನು ಕೂಡ ಮಂಗಳೂರು ಮಹಾನಗರ ಪಾಲಿಕೆಯ ಮುಖಾಂತರ ಕೊಡುವಂತಹ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡುವುದರ ಜೊತೆಗೆ ಇನ್ನು ಮುಂದಕ್ಕೂ ಕೂಡ ಈ ಒಂದು ಕ್ರೀಡಾಕೂಟ ನಿತ್ಯ ನಿರಂತರವಾಗಿ ನಡೆಯಲಿ. ನಮ್ಮ ಜಿಲ್ಲೆಯ ಮಕ್ಕಳಿಗೆ ಇದೊಂದು ಒಂದು ಕ್ರೀಡಾ ಏನು ಮೈದಾನ ಇದೆ, ಆ ಮೈದಾನದಲ್ಲಿ ಆಡುವಂಥ ಮಕ್ಕಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡುವಂಥ ಒಂದು ಕ್ರೀಡಾಪಟುಗಳಾಗಿ ಮೂಡಿ ಬರಲಿ. ಅಸ್ಲಾಂರವರ ನಿರಂತರವಾದಂಥ ಈ ಒಂದು ಸೇವೆ ನಡೆಯಲಿ ಎಂಬುದಾಗಿ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದೇನೆ. ಇವತ್ತು 25ರಿಂದ ಸುಮಾರು 15 ತಾರೀಕು ತನಕ ಆಗಸ್ಟ್ 15 ಫೈನಲ್ ಪಂದ್ಯಕೂಟ ನಡೆಯುತ್ತೆ. ನಿರಂತರ ಬೆಳಗ್ಗೆಯಿಂದ ಸಾಯಂಕಾಲ ತನಕ 6 ಗಂಟೆ ತನಕ ನಿರಂತರ. ಇದರಲ್ಲಿ ಸುಮಾರು 242 ತಂಡಗಳು ಭಾಗವಹಿಸಿದೆ. ಈಗನೇ ತಾನೇ 130 ಹೈಯರ್ ಪ್ರೈಮರಿ ಹೈಸ್ಕೂಲ್ ಗರ್ಲ್ಸ್ ಬಾಯ್ಸ್ ಆಲ್ರೆಡಿ ನೋಂದಣಿ ಇವತ್ತಿಂದ ಹೈಯರ್ ಪ್ರೈಮರಿ ಸ್ಕೂಲ್ ಗರ್ಲ್ಸ್ದು ಬಾಯ್ಸ್ದು ಮ್ಯಾಚ್ ನಡೆದು ಸುಮಾರು ಇವತ್ತೊಂದು 12-13 ಮ್ಯಾಚ್ ಆಗ್ತದೆ. ಆಮೇಲೆ ಬೆಳಗ್ಗೆ 9 ಗಂಟೆಗೆ ಶುರುವಾದರೆ 6 ಗಂಟೆ ತನಕ ಫುಲ್ ಪಂದ್ಯ ನಡೀತಾ ಇದೆ. ಇದು ಎಷ್ಟು ಜನಪ್ರಿಯತೆ ಆದ ಅಂದರೆ ಮಕ್ಕಳಿಗೆ ಎಷ್ಟೇ ಸ್ಕೂಲ್ಗೆ ಕ್ರೀಡಾಂಗ ಇಲ್ಲ ಆದರೆ ಸಹ ಮಕ್ಕಳು ಸಹ ಇಂಟ್ರೆಸ್ಟಲ್ಲಿ ಇಲ್ಲಿಯೇ ಮೈದಾನವನ್ನು ಉಪಯೋಗಿಸಿ ಬಂದು ಆಡಿ ಅವರ ಉತ್ಸಾಹ ಹುಡುಗಿಯರು ಎಲ್ಲ ಭಯಂಕರ ಅವ್ರಿಗೆ ಅದರ ಏನು ಇಂಟ್ರೆಸ್ಟ್ ಅಂತ ನಮಗೆ ಅರ್ಥ ಆಗಲ್ಲ. ನಾವು ಒಂದು ಸಾರಿ ಇದನ್ನು ನಿಲ್ಲಿಸುವಂತ 25 ಕಳೆದ ವರ್ಷ 25 ವರ್ಷ ಮುಗಿತು. ಆದರೆ ಇವರ ಉತ್ಸಾಹ ನೋಡುವಾಗ ನಾವು ಇದು ನಿಲ್ಲಿಸುವಂತೆ ಇಲ್ಲ. ಇದು ತುಂಬ ನಮಗೆ ದಾನಿಗಳ ಕೊರತೆ ಆಗ್ತದೆ. ಸೊ ಆದ್ದರಿಂದ ನಮಗೆ ತುಂಬ ಸಂತೋಷದ ವಿಷಯ ಇನ್ನೊಂದು ಏನೆಂದರೆ ನಮಗೆ ಸ್ಮಾರ್ಟ್ ಸಿಟಿಯಿಂದ ಅಪ್ರೂವಲ್ ಆಗಿದೆ. ಈ ಕ್ರೀಡಾಂಗವನ್ನು ಅದಕ್ಕೆ ಆಸ್ಟ್ರೋ ಟರ್ಫ್ ಅಂತ ಹೇಳಿದೆ, ನ್ಯಾಚುರಲ್ ಈ ಮಳೆಗೆ ಅದು ಅಷ್ಟು ನಿಲ್ಲುವುದಿಲ್ಲ. ಅದು ಅದರದ
ಅಮೌಂಟ್ ಅಷ್ಟು ಹೇಳಿಲ್ಲ. ಈ ನಮ್ಮ ಮ್ಯಾಚ್ ಮುಗಿದ ಕೂಡಲೇ ಆ ಕೆಲಸ ಪ್ರಾರಂಭವಾಗ್ತದೆ. ಇದು ನಮ್ಮೆಲ್ಲರ ಫುಟ್ಬಾಲ್ ಕ್ರೀಡಾಪಟುಗಳ ಒಂದು ಕನಸಿತ್ತು. ಯಾಕೆಂದರೆ ಚಿಕ್ಕ ಚಿಕ್ಕ ಜಿಲ್ಲೆಯಲ್ಲಿ ಇಂಥ ಟರ್ಫ್ ಗ್ರೌಂಡ್ಗಳು ಎಲ್ಲ ಇದೆ. ಬಿಜಾಪುರ ಆಗಲಿ, ಚಿಕ್ಕಮಗಳೂರು, ಎಲ್ಲ ಬ್ಯಾಂಗ್ಳೂರು ಮುಂಚೆಯಿಂದ ಇದೆ. ಸೊ ಆದ್ದರಿಂದ ನಿಮ್ಮ ಮಾಧ್ಯಮದವರ ಸಹಕಾರ ಆದಷ್ಟು ನಮಗೆ ಇದು ಬೇಗ, ಹಾಗೆ ಇದನ್ನು ತುಂಬ ನೀವು ಹೈಲೈಟ್ಸ್ ಮಾಡಬೇಕು. ಇವತ್ತು ಸ್ಮಾರ್ಟ್ ಸಿಟಿದ ಮ್ಯಾನೇಜರ್ ಅರುಣ್ ಪ್ರಭಾ ಬರಬೇಕಿತ್ತು. ಏನೋ ಒಂದು ಚಿಕ್ಕ ಕಾರ್ಯಕ್ರಮ ಇದ್ದರಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಸೊ ಅದು ಏಪ್ರಿಲಲ್ಲಿ ಆಗಿದೆ. ನಿಮಗೆ ಏನು ಮಾಹಿತಿ ಬೇಕಾದರೆ ಅವ್ರ ಹತ್ರ ಅದು ಕೇಳ್ಬೋದು. ಏನೇ ಇರಲಿ, ಇದು ಪಂದ್ಯಕೂಟ ಯಶಸ್ವಿ ಆಗಬೇಕಾದರೆ ನಿಮ್ಮ ಸಹಕಾರ ಖಂಡಿತ ಬೇಕು. ನೀವು 25 ವರ್ಷದಿಂದ ಸಹಕಾರ ಕೊಡ್ತಾ ಬಂದಿದ್ದೀರಿ. ಮುಂದಕ್ಕೆ ಸಹ ನಿಮ್ಮ ಸಹಕಾರವನ್ನು ಬೇಡ್ತಾ ಇದ್ದೀನಿ.